ನಮಸ್ಕಾರಗಳು ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ಗೆಳೆಯರೇ, ಜೀವನದಲ್ಲಿ ಚೆನ್ನಾಗಿ ಮಾತನಾಡುವವರು ತುಂಬ ಫೇಮಸ್ ಆಗ್ತಾರೆ. ಅವರಿಗೆ ಒಳ್ಳೆಯ ಭವಿಷ್ಯ ಇರುತ್ತೆ. ವೇದಿಕೆಗಳ ಮೇಲೆ ಮಾತನಾಡುವ ಕಲೆಯಿಂದ ಹಲವು ರೀತಿಯ ಪ್ರಯೋಜನಗಳು ಅವ್ರಿಗಾಗ್ತವೆ. ಮಾತನಾಡುವುದು ಒಂದು ಕಲೆ. ಹಾಗೆಯೇ ಗೆಳೆಯರೇ, ಉತ್ತಮ ಕೇಳುಗರಾಗುವುದು ಕೂಡ ಒಂದು ಕಲೆ. ಮಾತನಾಡುವವರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ, ಉತ್ತಮವಾಗಿ ಕೇಳಿಸ್ಕೊಳ್ಳೋವ್ರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಗೆಳೆಯರೇ. ಭಾಳಷ್ಟು ಜನಕ್ಕೆ ಈ ವಿಚಾರಗಳು ಗಮನಕ್ಕೆ ಬರೋಲ್ಲ ಅಷ್ಟೆ. ಉತ್ತಮವಾಗಿ ಕೇಳಿಸಿಕೊಳ್ಳುವ ಗುಣ ಕೆಲವರನ್ನು ಜೀವನದಲ್ಲಿ ಬಹಳ ಎತ್ತರಕ್ಕೆ ಕೊಂಡೊಯ್ದಿದೆ. ಇತಿಹಾಸದಲ್ಲಿ ಟಿ.ಎಸ್. ಎಲಿಯಟ್, ಸಿಗ್ಮಂಡ್ ಫ್ರಾಯ್ಡ್ ಅಂತ ದೊಡ್ಡ ದೊಡ್ಡ ಮಹನೀಯರು ತಮ್ಮ ಕೇಳುವ ಕಲೆಯಿಂದನೇ ಹೆಸರು ಮಾಡಿದ್ದಾರೆ. ಅವರ ಹತ್ರ ಹೋಗಿ ಯಾರಾದರೂ ಏನಾದರೂ ಹೇಳ್ಕೊಂಡ್ರೆ ಅವ್ರಿಗೆ ಸಂಪೂರ್ಣ ನೆಮ್ಮದಿ ಆಗಬೇಕು, ಅಷ್ಟರ ಮಟ್ಟಿಗೆ ಅವ್ರಿಗೆ ಕೇಳಿಸ್ಕೊತಾ ಇರ್ತಾರೆ. ಅದರಿಂದ ನಾವು ಉತ್ತಮ ಕೇಳುಗರಾಗುವುದು ಕೂಡ ಮುಖ್ಯ. ಯಾರು ತಮ್ಮ ವಿಚಾರಗಳನ್ನು, ತಮ್ಮ ಸಮಸ್ಯೆಗಳನ್ನು, ತಮ್ಮ ಯೋಜನೆಗಳನ್ನು ನಿರಂತರವಾಗಿ ಹೇಳ್ತಾ ಇದ್ದಾರೋ ಅವರ ಮಾತುಗಳನ್ನು ತದೇಕ ಚಿತ್ತದಿಂದ ಆಲಿಸಿಕೊಳ್ಳುವುದು ಇಬ್ಬರಿಗೂ ಕೂಡ ಲಾಭ ತಂದುಕೊಡುತ್ತೆ. ಉತ್ತಮ ಕೇಳುಗರಿದ್ದಾಗ ಒಳ್ಳೆಯ ಮಾತುಗಾರರು ಮತ್ತಷ್ಟು ಒಳ್ಳೆಯ ಮಾತುಗಳನ್ನ ಆಡ್ತಾರೆ. ಅವರ ಯೋಜನೆಗಳನ್ನ ಸ್ಪಷ್ಟಗೊಳಿಸ್ಕೊತಾರೆ. ಸ್ನೇಹಿತರೆ, ಅಮೇರಿಕದ ಅಧ್ಯಕ್ಷರಾಗಿದ್ದಂಥ ಅಬ್ರಹಂ ಲಿಂಕನ್ ಒಮ್ಮೆ ದೂರದ ತನ್ನ ಗೆಳೆಯನ್ನು ವಿಮಾನದ ಮೂಲಕ ಕರೆಸ್ಕೋತಾರೆ. ತಾನು ವಾಸವಿದ್ದ ಮನೆಯಲ್ಲಿ ಆ ಗೆಳೆಯನ ಜೊತೆ ಸುದೀರ್ಘ ಕಾಲ ಅವರ ಮನ ಬಿಚ್ಚಿ ಮಾತನಾಡ್ತಾರೆ. ಆ ಅವಧಿಯಲ್ಲಿ ಆ ಗೆಳೆಯ ಏನೂ ಮಾತನಾಡಿರೋದೇ ಇಲ್ಲ. ಅಬ್ರಹಂ ಲಿಂಕನ್ ತನ್ನ ಆಡಳಿತದ ಬಗ್ಗೆ, ಆ ದಿನಗಳ ಸಮಸ್ಯೆಗಳ ಬಗ್ಗೆ, ಅವನಿಗಾಯ್ತಾ ಇರೋ ಮಾನಸಿಕ ತಾಕಲಾಟಗಳ ಬಗ್ಗೆ ನಿರಂತರವಾಗಿ ಗಂಟೆಗಟ್ಟಲೆ ಆ ಸ್ನೇಹಿತನ ಜೊತೆ ಮಾತಾಡ್ತಾರೆ. ಮತ್ತು ಮಾತುಕತೆ ಮುಗಿದ ನಂತರ ಅಬ್ರಹಂ ಲಿಂಕನ್ ನಿರಾಳರಾಗಿರ್ತಾರೆ. ಆ ಸ್ನೇಹಿತನ ಮತ್ತೆ ಅಷ್ಟೇ ಗೌರವದಿಂದ ವಾಪಸ್ ಕಳಿಸ್ಕೊಡ್ತಾರೆ. ಆಗ ಪತ್ರಕರ್ತರೊಬ್ಬರು ಆ ಸ್ನೇಹಿತನ ಕೇಳ್ತಾರೆ, ನೀವು ಅಲ್ಲಿಂದ ಬಂದ್ರಿ, ಅಬ್ರಹಂ ಲಿಂಕನ್ ಜೊತೆ ಮಾತುಕತೆ ನಡೆಸ್ರಿ, ಆದರೆ ಆ ಮಾತುಕತೆ ವೇಳೆ ನೀವು ಒಂದೂ ಕೂಡ ಮಾತಾಡಿರಲ್ಲ, ನಿಮ್ಮನ್ನು ಕರೆಸಿಕೊಂಡಿದ್ದ ಉದ್ದೇಶ ಏನು ಅಂತಾರೆ. ಆಗ ಆ ಗೆಳೆಯ ಕೊಟ್ಟ ಉತ್ತರ ಅತ್ಯಂತ ಅದ್ಭುತ. ಅಬ್ರಹಂ ಲಿಂಕನ್ಗೆ ತನ್ನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಗೊತ್ತಿತ್ತು, ಆದರೆ ಅದನ್ನು ಒಬ್ಬರಿಗೆ ಹೇಳುವಂಥ ಒಂದು ಸಂದರ್ಭ ಬೇಕಾಗಿತ್ತು. ಅದನ್ನು ಕೇಳಿಸಿಕೊಳ್ಳುವ ಅತ್ಯಂತ ಆಪ್ತವಾದ ಗೆಳೆಯ ಬೇಕಾಗಿತ್ತು. ನಾನು ಆ ಕೆಲಸ ಮಾಡಿದೆ. ನನಗೆ ಅವರು ಮನ ಬಿಚ್ಚಿ ತಮ್ಮ ಆಡಳಿತದ ಮತ್ತು ಇನ್ನಿತರ ಎಲ್ಲ ತಮ್ಮ ಮನಸ್ಸಿನ ಭಾವನೆಗಳನ್ನು ನಿರಂತರವಾಗಿ ಹೇಳ್ಕೊಂಡ್ರು. ಆ ಹೇಳ್ಕೊಂಡದ್ರಿಂದ ಅವ್ರ ಮನಸ್ಸು ಹಗುರ ಆಯಿತು. ಮುಂದೆ ಅವರಿಗೆ ಒಂದು ದಿಕ್ಸೂಚಿ ಸಿಕ್ತು. ಉತ್ತಮ ಕೇಳುಗನಾಗಿ ನನ್ನ ಕೆಲಸ ನಾ ಮಾಡಿದೆ ಅಷ್ಟೇ, ಅದು ಅವ್ರಿಗೆ ಅಷ್ಟೇ ಬೇಕಾಗಿತ್ತು ಅಂತ ಗೆಳೆಯ ಹೇಳ್ತಾರೆ. ನೋಡಿ ಗೆಳೆಯರೇ, ಅಲ್ಲಿ ಕೇಳುಗರಾಗುವ ಮಹತ್ವ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಜೀವನದಲ್ಲೂ ಕೂಡ ಅಷ್ಟೇ. ಸುತ್ತಮುತ್ತ ನೋಡಿರ್ತೀರಿ, ಬೇರೆಯವರು ಏನೇನೋ ಸಮಸ್ಯೆ ಹಿಡಿದಿದ್ದಾಗ ನಾವು ಮಧ್ಯೆ ಮಾತನಾಡೋದು ಬಿಟ್ಟು ಅವರು ಮಾತನಾಡುವುದನ್ನು ಸಂಪೂರ್ಣ ಕೇಳಿಸ್ಕೊಂಡಾಗ ನಾವು ನಿಜಕ್ಕೂ ಅವರಿಗೆ ಒಂದು ಮನಸ್ಥಿತಿ ಉತ್ತಮಗೊಳ್ಳೋದಕ್ಕೆ ಸಹಕಾರ ಮಾಡ್ತೀವಿ. ಅವರು ತಮ್ಮ ಮನಸ್ಸಿನ ಅನಿಸಿಕೆಗಳನ್ನೆಲ್ಲ ನಮ್ಮ ಜೊತೆ ಹೇಳ್ಕೊಂಡು ಯಾರೋ ಕೇಳಿದ್ರು ಅಂತ ಸಮಾಧಾನ ಪಟ್ಕೋತಾರೆ. ಅದೇ ನಾವು ನಿಜವಾಗಿ ಅವ್ರಿಗೆ ಕೊಡಬಹುದಾದ ನಿಜವಾದ ಉಡುಗೊರೆ. ಆ ಪ್ರಯತ್ನನ ನಾವು ನೀವು ಮಾಡೋಣ. ಮಾತನಾಡುವುದಷ್ಟೇ ಮುಖ್ಯವಾಗಿ ಬೇರೆಯವರ ಮಾತುಗಳಿಗೂ ಕಿವಿಯಾಗೋಣ, ಪ್ರಾಮಾಣಿಕವಾಗಿ ಸ್ಪಂದಿಸೋಣ. ಪ್ರಾಮಾಣಿಕ ಕೇಳುಗರಾಗುವುದು ಒಂದು ದೊಡ್ಡ ವರ ಅಂತ ಹೇಳ್ತಾ ಈ ದಿನದ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರೆ. ನೀವು ಎಂದಿನಂತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ತಮ್ಮ ಇತರ ಆತ್ಮೀಯರಿಗೆ, ಗೆಳೆಯರಿಗೆ ಹೇಳಿ ಹೆಚ್ಚಿನ ಮಟ್ಟದಲ್ಲಿ ಸಬ್ಸ್ಕ್ರೈಬರ್ ಆಗುವಂತೆ ಮಾಡಬೇಕು ಅಂತ ತಮ್ಮಲ್ಲಿ ಅತ್ಯಂತ ಮನದಾಳದಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಗೆಳೆಯರೇ. ನಮಸ್ಕಾರಗಳು.